ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ನೋಡಿ, ಇತ್ತೀಚೆಗೆ ಬ್ಲ್ಯಾಕ್ ಮ್ಯಾಜಿಕ್ ಸಂಬಂಧಪಟ್ಟಿದ್ದು ತುಂಬ ಜನ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ನೋಡಿ, ಅಷ್ಟೊಂದು ಮೂಢನಂಬಿಕೆಗೆಲ್ಲ ಹೋಗಬೇಡಿ. ಯಾಕಂದರೆ ಬ್ಲ್ಯಾಕ್ ಮ್ಯಾಜಿಕ್ ಅಂಥ ಮಹಾನ್ ವ್ಯಕ್ತಿಗಳು ಬೆಂಗಳೂರಲ್ಲಿ ಅಷ್ಟೊಂದಿಲ್ಲ. ಆ ಥರ ವ್ಯಕ್ತಿಗಳು ಇದ್ದವ್ರು ಇದ್ದವರೆಲ್ಲ ಹೋಗ್ಬಿಟ್ರು. ಅದಕ್ಕೋಸ್ಕರ ದಯವಿಟ್ಟು ಈ ಥರದ್ದೆಲ್ಲ ಮೂಢನಂಬಿಕೆಗೆಲ್ಲ ಹೋಗಬೇಡಿ. ಇರಲಿ, ಆ ಥರ ನಿಮ್ಗೇನೋ ಮನಸ್ಸಲ್ಲಿ ಆ ಥರ ಏನೋ ಇತ್ತು ಅಂದರೆ ಅದಕ್ಕೆ ಹೇಳ್ತಾ ಹೋಗ್ತೀನಿ. ಏನಪ್ಪ ಅಂದರೆ, ಈ ಬ್ಲ್ಯಾಕ್ ಮ್ಯಾಜಿಕ್ ಸಂಬಂಧಪಟ್ಟಿದ್ದು ನೋಡಿ, ನೀವು ಎಷ್ಟು ಹೈಟ್ ಇದ್ರೂ ಅಷ್ಟು ಹೈಟ್ದು ಒಂದು ಕೆಂಪು ದಾರ ತಗೊಳ್ಳಿ. ಇವಾಗ ನೀವು ನಿಂತ್ಕೊಂಡ್ರೆ ನಿಮ್ಮ ಹೈಟ್ ಎಷ್ಟಿದೆಯೋ ಅಷ್ಟೇ ಹೈಟ್ಗೆ ಒಂದು 2 ಇಂಚು ಉದ್ದ ಇರಬೇಕು ದಾರ. ಏನು ಕೆಂಪು ದಾರ ದಪ್ಪದು ಸಿಗುತ್ತಲ್ಲ, ಹೊಡೆದಾರ ಥರದ್ದು, ಅದರ ಕೆಂಪುದಿರಬೇಕು. ತೊಗೊಂಡು ಒಂದು ಚೆನ್ನಾಗಿ ನೀರಿರೋದು ಒಂದು ತೆಂಗಿನಕಾಯಿ ತೊಗೊಂಡು ಆ ತೆಂಗಿನಕಾಯಿಗೆ ಈ ದಾರಾನ ಸುತ್ತಬಿಡಿ. ಸುತ್ತಬಿಟ್ಟು ಶುಕ್ರವಾರ ನೈಟ್ ಇದು ಮಾಡ್ಕೊಳ್ಳಿ, ತಲೆದು ಕಡೆ ಇಕ್ಕೊಂಡು ಮಲ್ಕೊಳ್ಳಿ. ಶನಿವಾರ ಬೆಳಿಗ್ಗೆ ಎದ್ಬಿಟ್ಟು ಇದು ನೀವು 8 ನಿಮಗೆ ನೀವೇ ನೀವಿಸ್ಕೊಂಡು ಎಲ್ಲಾನ ನಿಮ್ಮ ಮನೆ ಹತ್ರ ಹರಿಯೋ ನದಿ ಏನಾದ್ರು ಇತ್ತು ಅಂದರೆ ಆ ನದಿಯಲ್ಲಿ ಬಿಡಿ. ಇಲ್ಲ ಗುರುಜಿ ಅಂದರೆ ಎಲ್ಲಾನ ಕೆರೆ ಪಡ ಇದ್ರೂ ಬಿಡಿ, ಪರವಾಗಿಲ್ಲ, ಅಂತ ತೊಂದರೆ ಏನಿಲ್ಲ. ಎರಡಿಲ್ವಲ್ಲ ಗುರುಜಿ, ಏನು ಮಾಡ್ಬೇಕಂದ್ರೆ 4 ದಾರಿ ಇರಬೇಕು. ಏನು ಹೇಳಿ, 4 ದಾರಿ ಇರೋ ಜಾಗದಲ್ಲಿ ಇದನ್ನು ಒಡೆದು ಬರಬೇಕು. ಯಾರಿಗೂ ತೊಂದರೆ ಆಗದಂಗೆ ಒಂದು ಸೈಡಲ್ಲಿ ಹೊಡೆದು ಬರಬೇಕು. ಇದನ್ನು ಒಂದು ತಂತ್ರ ಇದು ಮಾಡ್ಕೊಳ್ಳಿ. ಇದು ತುಂಬ ಅನುಕೂಲ ಆಗುತ್ತೆ. ಇದು ಎಷ್ಟು ಶನಿವಾರ ಮಾಡಿದ್ದು, 3 ಅಮಾವಾಸ್ಯೆ ಮಾಡಬೇಕು, ಇಲ್ಲ 3 ಶನಿವಾರಗಳು ಮಾಡಬೇಕಾಗುತ್ತೆ. ಇದನ್ನು ಒಂದು ಮಾಡ್ಕೊಳ್ಳಿ. ಆಮೇಲೆ ಮಹಾಮೃತ್ಯುಂಜಯ ಮಂತ್ರ ಹೇಳ್ಕೊಳ್ಳೋದ್ರಿಂದ ಸ್ವಲ್ಪ ಅನುಕೂಲ ಆಗುತ್ತೆ, ಆರೋಗ್ಯ ಸಂಬಂಧಪಟ್ಟಿದ್ದು. ಆಮೇಲೆ ಇದಕ್ಕೂ ಆಗಲಿ, ಇನ್ನೂ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಇದೆ ಅಂದರೆ ತುಂಬ ನಮಗೆ ಇದು ಮಾಡೋಕ್ಕಾಗಲ್ವಲ್ಲ ಗುರುಜಿ ಅಂದರೆ, ಒಂದು 3 ಅಮಾವಾಸ್ಯೆ ಇಲ್ಲ ಒಂದು 7 ಅಮಾವಾಸ್ಯೆ, ಕನಿಷ್ಠ ಪಕ್ಷ ಒಂದು 5 ಅಮಾವಾಸ್ಯೆ ಏನಾದರೂ ಪ್ರತ್ಯಂಗಿರಾ ದೇವಿ ದೇವಸ್ಥಾನಕ್ಕೆ ಒಣ ಮೆಣಸಿನ್ಕಾಯಿ ಒಂದು 1/4 kg 1/2 kg ತೊಗೊಳ್ಳಿ. ನಿಮಗೆ ನೀವೇ 8 ನೀಳಿಸ್ಕೊಳ್ಳಿ. ಬಿಡಿ ಸಾಸಿವೆ ತೊಗೊಳ್ಳಿ 100 ಗ್ರಾಮು. ನಿಮಗೆ ನೀವೇ ಒಂದು 8 ನೀಳಿಸ್ಕೊಳ್ಳಿ. 2 ತೊಗೊಂಡೋಗಿ ನಮ್ಮ ಪ್ರತ್ಯಂಗಿರಾ ದೇವಿ ದೇವಸ್ಥಾನದಲ್ಲಿ ಹೋಮಗಳು ಮಾಡ್ತಾರೆ ಅಮಾವಾಸ್ಯೆಗೆ. ಅಮಾವಾಸ್ಯೆ ಕುಂಡಕ್ಕೆ ಹಾಕ್ಬಿಟ್ಟು ಆದರೆ ಒಂದು ನೈಟ್ ಎಲ್ಲರಿಗೆ ಪ್ರಯತ್ನ ಪಡಿ. ಇಲ್ಲ ಅಂದರೆ ನಮಸ್ಕಾರ ಹಾಕ್ಕೊಂಡು ಬನ್ನಿ. ಖಂಡಿತ ಹೇಳ್ತೀನಿ, ಇದು ಮಾಡಿ. ಕೃಷ್ಣ ಖಂಡಿತ ಒಳ್ಳೇದು ಮಾಡ್ತಾನೆ. ದಯವಿಟ್ಟು ನೀವು ಯಾರು ಕೆಟ್ಟದನ್ನ ಆಲೋಚನೆ ಮಾಡೋಕ್ಕೆ ಹೋಗಬೇಡಿ. ಬೇರೆಯವ್ರು ನಿಮಗೆ ಮಾಡಿದ್ರು ನೀವು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕರ್ಮ ರಿಟರ್ನ್ಸು ಯಾರನ್ನೂ ಬಿಡಲ್ಲ. ನಂಗೆ ಯಾಕೆ ಗೊತ್ತಾ ಇವೆಲ್ಲ ಹೇಳ್ತಾ ಇದ್ದೀನಿ, ಸುಮ್ಮನೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ತಲೆಗಳು ಕೆಡ್ಸ್ಕೊಂಡು ಹೋಗ್ಬೇಡಿ. ದೈವಬಲ ಸಂಪಾದನೆ ಮಾಡಿ. ದೈವಬಲ ಸಂಪಾದನೆ ಮಾಡಿದಾಗ ಎಲ್ಲ ಈ ಥರ ದೃಷ್ಟಿಗಳು ಇವೆಲ್ಲ ಆಟೋಮೆಟಿಕ್ ನಮ್ಮ ಹತ್ರ ಬರಲ್ಲ, ಬಂದರೂ ನಮ್ಮ ಹತ್ರ ಇರಲ್ಲ. ಹಾಗಾಗಿ ಸದಾ ಒಳ್ಳೇದು ಆಲೋಚನೆ ಮಾಡಿ, ದಾನ ಧರ್ಮ ಸಣ್ಣ ಪುಟ್ಟ ನಿಮ್ಮ ಕೈಲಿ ಆಗಿದ್ದು ಮಾಡಿ. ಸದಾ ಕೃಷ್ಣ ನೆನೆಸ್ಕೊಳ್ಳಿ. ಖಂಡಿತ ಹೇಳ್ತೀನಿ, ಒಳ್ಳೇದಾಗತ್ತೆ. ಒಳ್ಳೇದೇ ಆಗಲಿ. ಹರೇ ಕೃಷ್ಣ.